21 ಮಹಿಳೆಯರನ್ನ ಮಾನಭಂಗ ಮಾಡಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ರೇಪಿಸ್ಟ್ ಉಮೇಶ್ ರೆಡ್ಡಿಗಿಂತ ಕಡೆಯಾಗಿ ಹೋದ್ರ ನಟ ದರ್ಶನ್. ದಾಸನನ್ನ ಹೆಜ್ಜೆ ಹೆಜ್ಜೆಗೂ ಕಾಡ್ತಿದ್ದಾರ ಜೈಲು ಸಿಬ್ಬಂದಿ. ರೇಪಿಸ್ಟ್ ಉಮೇಶ್ ರೆಡ್ಡಿ ನಿಮಗೆಲ್ಲ ಗೊತ್ತೇ ಇದೆ. ದಾಸನನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡ್ತಿದ್ದಾರ ಜೈಲು ಸಿಬ್ಬಂದಿ. ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಜೈಲಲ್ಲಿ ಕಲರ್ ಟಿವಿ ಕೊಡ್ತಾರೆ. ಆದರೆ ದಾಸನಿಗೆ ಜೈಲಿನಲ್ಲಿ ಯಾವುದೇ ಸೌಲಭ್ಯಗಳು ಕೊಟ್ಟಿಲ್ಲ. 45 ದಿನದಿಂದ ಕ್ವಾರಂಟೈನ್ ಸೆಲ್ನಲ್ಲೇ ದರ್ಶನ್. ಈ ಬಗ್ಗೆ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರ ಪ್ರಸ್ತಾಪ. ದರ್ಶನ್ಗೆ ಮಾತ್ರ ಯಾಕೆ ಇಷ್ಟೊಂದು ಸೆಕ್ಯೂರಿಟಿ? ಜೈಲಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಸರಿನಾ? ಇದು ಯಾವ ಸೀಮೆ ನ್ಯಾಯ? ಜೈಲಿನಲ್ಲೂ ತಾರತಮ್ಯ ಸರಿಯಲ್ಲ. ಉಮೇಶ್ ರೆಡ್ಡಿಗೆ ಎಷ್ಟು ಸೌಲಭ್ಯ ನೀಡಿದ್ದಾರೆ ಗೊತ್ತಾ? ವಿಕೃತ ಕಾಮಿಗೆ ಉಮೇಶ್ ರೆಡ್ಡಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ಆತ ಹೆಣ್ಣು ಮಕ್ಕಳು ಮಲಗುವ ಕೋಣೆಯ ಪಕ್ಕ ಇರುವ ವೆಂಟಿಲೇಟರ್, ಆ ವೆಂಟಿಲೇಟರ್ನಲ್ಲಿ ಒಣಗಿಸಿ ಇಡುತ್ತಾ ಇದ್ದ ಹೆಣ್ಣು ಮಕ್ಕಳ ಒಳ ಉಡುಪು, ಅದನ್ನ ನಾಯಿ ತರ ಎತ್ಕೊಂಡೋಗಿ ವಿಕೃತವಾಗಿ ಬಿಡಿ. ಅದು ವಿವರಣೆ ಅತ್ಯಂತ ಲಜ್ಜೆಗೆಟ್ಟ ವಿವರಣೆ. ಸೊ ಹಾಗಾಗಿ ಆ ಉಮೇಶ್ ರೆಡ್ಡಿಗಿಂತಲೂ ಕಡೆಯಾಗಿ ಹೋದ್ರ ದರ್ಶನ್. ಅಂತ ಉಮೇಶ್ ರೆಡ್ಡಿ ಇವತ್ತು ಕೂಡ ಕಾರಾಗೃಹದಲ್ಲಿ ಕಾಲ ಕಳೀತಿದ್ದಾನೆ. ಅವನಿಗೆ ಕೊಡುವ ಸವಲತ್ತು ಕೂಡ ದರ್ಶನ್ಗೆ ಕೊಡಲ್ಲ ಅನ್ನೋದಾದ್ರೆ ಇದು ಯಾಕೆ ಈ ತರಹದ ತಾರತಮ್ಯ? ಉಮೇಶ್ ರೆಡ್ಡಿಗೆ ಕೊಡುವ ಸೌಲಭ್ಯವನ್ನು ಕೂಡ ನೀವು ದರ್ಶನ್ಗೆ ಕೊಡ್ತಾ ಇಲ್ಲ. ಎರಡೂ ಕೇಸ್ಗಳಲ್ಲೂ ವ್ಯತ್ಯಾಸಗಳಿದ್ದಾವೆ. ಅವನು ಆಸೆಗಾಗಿ ಹೆಣ್ಣಿನ ದೇಹ ಮುಡ್ತಾ ಇದ್ದ, ಯಾರು? ಉಮೇಶ್ ರೆಡ್ಡಿ. ಇವನು ಆಸೆ ಪಟ್ಟ ವ್ಯಕ್ತಿಯನ್ನ ಕೊಂದು ಹಾಕದ ಆರೋಪ. ಉಮೇಶ್ ರೆಡ್ಡಿ ದೋಷಿ, ದರ್ಶನ್ ಆರೋಪಿ. ವಿಕೃತ ಕಾಮಿಗೆ ಕೊಡುವಂತಹ ಸವಲತ್ತುಗಳನ್ನು ಜೈಲಾಧಿಕಾರಿಗಳು ದರ್ಶನ್ಗೆ ಯಾಕೆ ನಿರಾಕರಿಸ್ತಿದ್ದಾರೆ? ದರ್ಶನ್ ಇನ್ನೂ ಅಪರಾಧಿಯಲ್ಲ, ಆತನ ಮೇಲೆ ಆರೋಪ ಇರೋದು. ಅಕ್ಯೂಸ್ಡ್, ಆತ ಆರೋಪಿ ಸ್ಥಾನದಲ್ಲಿದ್ದಾನೆ. ಅವನಿಗೆ ಕೊಡಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕು. ವಿಚಾರಣಾಧೀನ ಕೈದಿ ಒಂಥರಹ ಜಡ್ಜ್ ಮಕ್ಕಳಿದ್ದ ಹಾಗೆ, ಪೊಲೀಸ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ. ಕೋರ್ಟ್ ಆದೇಶ ಇತ್ತು, ಕೊರಿಯೋ ಚಳಿ ಇದೆ, ವಾತಾವರಣ ಸರಿ ಇಲ್ಲ, ಅವರು ಕೇಳುವಂತಹ ಬ್ಲಾಂಕೆಟ್ ಅನ್ನು ಕೊಟ್ಟು ಬಿಡಿ ಅಂತ. ಆದರೂ ಕೂಡ ಜೈಲಾಧಿಕಾರಿಗಳು ಕೊಡಲಿಲ್ಲ ಅನ್ನೋ ಆರೋಪ ಇದೆ. ಸೊ ದರ್ಶನ್ಗೆ ಮಾತ್ರ ಯಾಕೆ ಇಷ್ಟೊಂದು ಸೆಕ್ಯೂರಿಟಿ? ಜೈಲಿನಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ನ್ಯಾಯ ಸರಿನಾ? ಇದು ಉಮೇಶ್ ರೆಡ್ಡಿಗೆ ಎಷ್ಟು ಸೌಲಭ್ಯವನ್ನು ನೀಡಿದ್ದಾರೆ, ಆದರೆ ದರ್ಶನ್ಗೆ ಯಾಕೆ ಕೊಡ್ತಾ ಇಲ್ಲ? ವಿಕೃತ ಕಾಮಿಗೆ ಕಲರ್ ಟಿವಿ ಸೇರಿ ಐಷಾರಾಮಿ ಸೌಲಭ್ಯ, ಹೀಗಂತ ವಾದ ಮುಂದುವರೆಸಿದ್ದ ದರ್ಶನ್ ಪರ ವಕೀಲ. ಆದರೆ ಈ ವೇಳೆ ಅಸಹನೆ ವ್ಯಕ್ತಪಡಿಸಿದ ಜಡ್ಜು, ಇದಕ್ಕೆ ನಮಗೆ ಈಗ ಟೈಮ್ ಇಲ್ಲ, ಬೇರೆ ಕೆಲಸ ಇದೆ, ನಿಮಗೇನು ಬೇಕೋ ಅದನ್ನು ಮಾತ್ರ ಕೇಳಿ ಎಂದ ಜಡ್ಜು. ಕಡೆಗೆ ಅಕ್ಟೋಬರ್ 9ಕ್ಕೆ ಆದೇಶವನ್ನು ಕಾಯ್ದಿರಿಸಿದ ಘನ ನ್ಯಾಯಾಲಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.